ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ದಿಸ್ ಕ್ಲಾಸ್ ಐ ಆಮ್ ಡಿಸ್ಕಸಿಂಗ್ ದ ಕಂಟಿನ್ಯೂಡ್ ಪಾರ್ಟ್ ಆಫ್ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಲಾಸ್ಟ್ ಕ್ಲಾಸಲ್ಲಿ 6 ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಮಾಡಿದ್ವಿ. ಈಗ 7th ಒನ್ ಈಸ್ ಫಂಡಮೆಂಟಲ್ ರೈಟ್ಸ್, ಅಂದರೆ ಮೂಲಭೂತ ಹಕ್ಕುಗಳು. ಇಟ್ ಗ್ರಾಂಟ್ಸ್ ಅಂಡ್ ಗ್ಯಾರಂಟೀಸ್ ದಿ ಫಂಡಮೆಂಟಲ್ ರೈಟ್ಸ್. ಅಂದರೆ ಭಾರತ ಸಂವಿಧಾನವು ತನ್ನ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ ಮತ್ತು ಖಾತರಿಪಡಿಸುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕನ್ಫರ್ಮ್ಸ್ ದ ಬೇಸಿಕ್ ಪ್ರಿನ್ಸಿಪಲ್ ದಟ್ ಎವ್ರಿ ಇಂಡಿವಿಜುವಲ್ ಈಸ್ ಪರ್ಮಿಟೆಡ್ ಟು ಎಂಜಾಯ್ ಸರ್ಟೆನ್ ಬೇಸಿಕ್ ರೈಟ್ಸ್ and part 3 of the constitution deals with those rights which are known as fundamental right. ಅಂದರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮೂಲಭೂತ ಹಕ್ಕುಗಳನ್ನು ಅನುಭವಿಸಲು ಅನುಮತಿ ಇದೆ ಮತ್ತು ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ. ದ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಬಲ್, ಅಂದರೆ ಮೂಲಭೂತ ಹಕ್ಕುಗಳು ನ್ಯಾಯಸಮ್ಮತವಾಗಿವೆ ಮತ್ತು ಸಂಪೂರ್ಣವಾಗಿ ಅಲ್ಲ, ಏಕೆಂದರೆ ಕೆಲವು ಮೂಲಭೂತ ಹಕ್ಕುಗಳನ್ನು ರಾಜ್ಯದ ಭದ್ರತೆ ಅನುಗುಣವಾಗಿ ಮತ್ತು ಅವಶ್ಯಕತೆ ಅನುಗುಣವಾಗಿ ನಿರ್ಬಂಧಗಳನ್ನು ವಿಧಿಸಬಹುದು. ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ 6 ಫಂಡಮೆಂಟಲ್ ರೈಟ್ಸ್ ಟು ಆಲ್ ದ ಸಿಟಿಸನ್ಸ್. ಅಂದರೆ ಭಾಗ 3ರಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಅವು ಯಾವ್ಯಾವ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕುಗಳು. 2ನೇದು ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕುಗಳು. 3ನೇದು ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆ ವಿರುದ್ಧ ಹಕ್ಕುಗಳು. 4ನೇದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು. 5ನೇದು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. 6ನೇದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನದ ಪರಿಹಾರ ಹಕ್ಕುಗಳು. ಈ ಪ್ರತಿಯೊಂದು ಹಕ್ಕುಗಳು ಅವುಗಳಾದ ವಿಧಿಗಳನ್ನು ಅನ್ವಯಿಸುತ್ತವೆ. ಇವೆಲ್ಲ ಹಕ್ಕುಗಳನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತಲೇ ಡಿಸ್ಕಸ್ ಮಾಡೋಣ. 8th ಒನ್ ಡೈರೆಕ್ಟ್ ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿಯ ನಿರ್ದೇಶನ ತತ್ವಗಳು. ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮೋಕ್ರಸಿ, ಈ ರಾಜನೀತಿ ನಿರ್ದೇಶನ ತತ್ವಗಳು ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳಲು ಮತ್ತು ಅವುಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರಕ್ಕೆ ನಿರ್ದೇಶನಗಳ ಸ್ವರೂಪದಲ್ಲಿವೆ. ಒಂದು ಸರ್ಕಾರ ಸುಸಜ್ಜಿತವಾಗಿ ನಡೆಯಬೇಕೆಂದರೆ ಆ ಸರ್ಕಾರವು ರಾಜನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ನಡೆಯಬೇಕಾಗುತ್ತದೆ. ಅಕಾರ್ಡಿಂಗ್ ಟು ಡಾಕ್ಟರ್ B.R. ಅಂಬೇಡ್ಕರ್, ದ ಡೈರೆಕ್ಟ್ ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಈಸ್ ಎ ನೋವೆಲ್ ಫೀಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ B.R. ಅಂಬೇಡ್ಕರ್ ಪ್ರಕಾರ ರಾಜನೀತಿ ನಿರ್ದೇಶನ ತತ್ವಗಳು ಭಾರತೀಯ ಸಂವಿಧಾನದ ಕಾದಂಬರಿಯ ವೈಶಿಷ್ಟ್ಯವಾಗಿದೆ. ದ DPSP ಎನ್ಯುಮರೇಟೆಡ್ ಇನ್ ಪಾರ್ಟ್ 4, ಅಂದರೆ ರಾಜನೀತಿ ನಿರ್ದೇಶನ ತತ್ವಗಳನ್ನು ಸಂವಿಧಾನದ ಭಾಗ 4ರಲ್ಲಿ ನಮೂದಿಸಲಾಗಿದೆ. ನೆಕ್ಸ್ಟ್ ವೆಲ್ಫೇರ್ ಸ್ಟೇಟ್, ಭಾರತದಲ್ಲಿ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಲು ರಾಜನೀತಿ ನಿರ್ದೇಶನ ತತ್ವಗಳು ಅತ್ಯಗತ್ಯವಾಗಿವೆ. ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ನೋ ಡ್ಯೂಟೀಸ್ ಇನ್ಕಾರ್ಪೊರೇಟೆಡ್ ಇನ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್, ಅಂದರೆ 1950ರಲ್ಲಿ ಪ್ರಾರಂಭದ ಭಾರತದ ಮೂಲ ಸಂವಿಧಾನದ ಸಮಯದಲ್ಲಿ ಯಾವುದೇ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿಲ್ಲ. 42nd ಅಮೆಂಡ್ಮೆಂಟ್ ಇನ್ 1976, ಸರ್ಕಾರಗಳು ರಚಿಸಿದ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸುಗಳ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ದೇ ಆರ್ ನಾನ್ ಜಸ್ಟಿಸಬಲ್, ಅಂದರೆ ರಾಜನೀತಿಯ ನಿರ್ದೇಶನ ತತ್ವಗಳಂತೆಯೇ ಮೂಲಭೂತ ಕರ್ತವ್ಯಗಳು ನ್ಯಾಯಸಮ್ಮತವಾಗಿಲ್ಲ. 10th ಒನ್ ಎ ಸೆಕ್ಯುಲರ್ ಸ್ಟೇಟ್, ಅಂದರೆ ಜಾತ್ಯತೀತ ರಾಜ್ಯ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಪ್ರೆಸೆಂಟ್ಸ್ ಎ ಸೆಕ್ಯುಲರ್ ಸ್ಟೇಟ್, ಹೆನ್ಸ್ it does not uphold any particular religion as the official religion of the Indian state. ಭಾರತ ಸಂವಿಧಾನವು ಜಾತ್ಯತೀತ ರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಇದು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಭಾರತೀಯ ರಾಜ್ಯದ ಅಧಿಕೃತ ಧರ್ಮವಾಗಿ ಎತ್ತಿ ಹಿಡಿಯುವುದಿಲ್ಲ. ಇದರಿಂದಾಗಿಯೇ ಭಾರತದಲ್ಲಿ ಯಾರು ಬೇಕಾದರೂ ಯಾವ ಧರ್ಮವನ್ನು ಬೇಕಾದ್ರೂ ಆಚರಣೆ ಮಾಡಬಹುದು,
ಇಂಥದೇ ಧರ್ಮವನ್ನು ಆಚರಣೆ ಮಾಡಬೇಕೆಂದು ಭಾರತ ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಿಲ್ಲ. ದ ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದಿ ಇಂಡಿಯನ್ ಸ್ಟೇಟ್. 1970ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸೆಕ್ಯುಲರ್ ಪದವನ್ನು ಪೀಠಿಕೆ ಅಥವಾ ಪ್ರಸ್ತಾವನೆಗೆ ಸೇರಿಸಲಾಯಿತು. ಇದರ ಜೊತೆಯಲ್ಲಿಯೇ ಸೋಷಲಿಸ್ಟ್ ಮತ್ತು ಇಂಟಿಗ್ರಿಟಿ ಪದವನ್ನು ಸೇರಿಸಲಾಗಿದೆ. ಒಟ್ಟಾಗಿ ಭಾರತವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದೆ. 11th one, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ. ಈಕ್ವಲ್ ರೈಟ್ ಟು ವೋಟ್. ಎಲ್ಲ ಪುರುಷರು ಮತ್ತು ಮಹಿಳೆಯರು ಮತದಾನದ ಸಮಾನ ಹಕ್ಕನ್ನು ಹೊಂದಿದ್ದಾರೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ವಯಸ್ಕ ಪುರುಷ ಮತ್ತು ಮಹಿಳೆ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ. ವೋಟ್ ಇನ್ ಎಲೆಕ್ಷನ್. ಎಲ್ಲ ನೋಂದಾಯಿತ ಮತದಾರರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅವಕಾಶವಿದೆ. 12th one, ಸಿಂಗಲ್ ಸಿಟಿಸನ್ಶಿಪ್. ಏಕಪೌರತ್ವ. ದೋ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಫೆಡರಲ್ ಆ್ಯಂಡ್ ಎನ್ವಿಸೇಜಸ್ ಎ ಡ್ಯುಯಲ್ ಪಾಲಿಟಿ ಇನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಇಟ್ ಪ್ರೊವೈಡ್ಸ್ ಫಾರ್ ಓನ್ಲಿ ಎ ಸಿಂಗಲ್ ಸಿಟಿಸನ್ಶಿಪ್, ದಟ್ ಈಸ್ ದಿ ಇಂಡಿಯನ್ ಸಿಟಿಸನ್ಶಿಪ್. ಅಂದರೆ ಭಾರತ ಸಂವಿಧಾನವು ಒಕ್ಕೂಟ ವ್ಯವಸ್ಥೆಯಾಗಿದ್ದರೂ ಮತ್ತು ದ್ವಿರಾಜಕೀಯ ವ್ಯವಸ್ಥೆಯನ್ನು ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದ್ದರೂ ಏಕಪೌರತ್ವ ಮಾತ್ರ ಒದಗಿಸುತ್ತದೆ, ಅದು ಭಾರತೀಯ ಪೌರತ್ವ. ಆಲ್ ಸಿಟಿಸನ್ಸ್ ಎಂಜಾಯ್ ಎ ಕಾಮನ್ ಯೂನಿಫಾರ್ಮ್ ಸಿಟಿಸನ್ಶಿಪ್. ದೇ ಆರ್ ಎಂಟೈಟಲ್ಡ್ ಟು ಈಕ್ವಲ್ ರೈಟ್ಸ್ ಆ್ಯಂಡ್ ಫ್ರೀಡಮ್ಸ್ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಸ್ಟೇಟ್. ಎಲ್ಲ ನಾಗರಿಕರು ಸಾಮಾನ್ಯ ಏಕರೂಪದ ಪೌರತ್ವವನ್ನು ಅನುಭವಿಸುತ್ತಾರೆ. ಇವರು ಸಮಾನ ಹಕ್ಕುಗಳು, ಸ್ವಾತಂತ್ರ್ಯಗಳು ಮತ್ತು ರಾಜ್ಯದ ಸಮಾನ ರಕ್ಷಣೆಗೆ ಅರ್ಹರಾಗಿದ್ದಾರೆ. 13th, ಇಂಡಿಪೆಂಡೆಂಟ್ ಬಾಡೀಸ್. ಸ್ವತಂತ್ರ ಸಂಸ್ಥೆಗಳು. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಸೆಟ್ ಅಪ್ ವೇರಿಯಸ್ ಇಂಡಿಪೆಂಡೆಂಟ್ ಬಾಡೀಸ್ ಅಂಡ್ ವೆಸ್ಟೆಡ್ ದೆಮ್ ವಿತ್ ಪವರ್ಸ್ ಟು ಎನ್ಶ್ಯೂರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್. ಎಕ್ಸಾಂಪಲ್, ಎಲೆಕ್ಷನ್ ಕಮಿಷನ್, CAG, ಫೈನಾನ್ಸ್ ಕಮಿಷನ್, ಎಕ್ಸೆಟ್ರಾ. ಅಂದರೆ ಸಂವಿಧಾನವು ವಿವಿಧ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿದೆ ಮತ್ತು ಅವುಗಳಿಗೆ ಸಾಂವಿಧಾನಿಕ ನಿಬಂಧನೆಗಳನ್ನು ಖಾತ್ರಿಪಡಿಸುವ ಅಧಿಕಾರವನ್ನು ನೀಡಿದೆ. ಉದಾಹರಣೆಗೆ ಚುನಾವಣಾ ಆಯೋಗ ಆಗಿರ್ಬೋದು, CAG, ಹಣಕಾಸು ಆಯೋಗ ಇತ್ಯಾದಿಗಳು. These institutions have been provided with security of tenure, fixed service conditions, etc. to ensure that they are not susceptible to the whims of either the legislature or the executive. ಈ ಸಂಸ್ಥೆಗಳು ಶಾಸಕಾಂಗ ಅಥವಾ ಕಾರ್ಯಾಂಗದ ಇಚ್ಛೆಗೆ ಒಳಗಾಗದಂತೆ ನೋಡಿಕೊಳ್ಳಲು ಅಧಿಕಾರಾವಧಿಯ ಭದ್ರತೆ, ಸ್ಥಿರ ಸೇವಾ ಷರತ್ತುಗಳು ಇತ್ಯಾದಿಗಳನ್ನು ಒದಗಿಸಲಾಗಿದೆ. ಎಮರ್ಜೆನ್ಸಿ ಪ್ರಾವಿಷನ್ಸ್. ತುರ್ತು ನಿಬಂಧನೆಗಳು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಎಲಾಬರೇಟ್ ಪ್ರಾವಿಷನ್ಸ್ ಟು ಡೀಲ್ ವಿತ್ ದೋಸ್ ಚಾಲೆಂಜಸ್ ದಟ್ ಪೋಸ್ ಎ ಥ್ರೆಟ್ ಟು ದಿ ಕಂಟ್ರಿ ಸೆಕ್ಯೂರಿಟಿ ಆ್ಯಂಡ್ ಯೂನಿಟ್. ದೇಶದ ಭದ್ರತೆ ಮತ್ತು ಘಟಕಕ್ಕೆ ಅಪಾಯನುಂಟು ಮಾಡುವ ಸವಾಲುಗಳನ್ನು ಎದುರಿಸಲು ಭಾರತೀಯ ಸಂವಿಧಾನವು ವಿಸ್ತಾರವಾದ ತುರ್ತು ನಿಬಂಧನೆಗಳನ್ನು ಒಳಗೊಂಡಿದೆ. ಈ ತುರ್ತು ನಿಬಂಧನೆಗಳನ್ನು ಭಾರತ ಸರ್ಕಾರ ಕಾಯ್ದೆ 1935ರಿಂದ ಎರವಲು ಪಡೆಯಲಾಗಿದೆ. ಈ ಸಾಂವಿಧಾನಿಕ ತುರ್ತು ನಿಬಂಧನೆಗಳು ಭಾಗ 18ರಲ್ಲಿ ಅನುಚ್ಛೇದ 352ರಿಂದ 360ರಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ 15th one, 3-tier ಗೌರ್ಮೆಂಟ್. 3 ಹಂತದ ಸರ್ಕಾರ. ಥ್ರೂ 73rd and 74th Amendment Act, we have rural and urban local bodies as an additional constitutional tier of the government structure. 73 ಮತ್ತು 74 ತಿದ್ದುಪಡಿ ಕಾಯ್ದೆ ಮೂಲಕ ನಾವು ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಸರ್ಕಾರದ ರಚನೆಯ ಹೆಚ್ಚುವರಿ ಸಾಂವಿಧಾನಿಕ ಹಂತವಾಗಿ ಹೊಂದಿದ್ದೇವೆ. ದಿಸ್ ಸೆಕ್ಷನ್ ಫುಲ್ಫಿಲ್ಸ್ ದ ಡ್ರೀಮ್ ಆಫ್ ಗಾಂಧೀಜಿ ಟು ಸಿ ಸೆಲ್ಫ್ ಫಂಕ್ಷನಿಂಗ್ ವಿಲೇಜಸ್ ಇನ್ ಇಂಡಿಯಾ. ಈ ವಿಭಾಗವು ಅಂದರೆ 3 ಹಂತದ ಸರ್ಕಾರವು ಭಾರತದಲ್ಲಿ ಸ್ವಯಂ ಕಾರ್ಯನಿರ್ವಹಣಾ ಹಳ್ಳಿಗಳನ್ನು ನೋಡುವ ಗಾಂಧೀಜಿಯವರ ಕನಸನ್ನು ನನಸಾಗಿಸುತ್ತದೆ. ಪಾರ್ಲಿಮೆಂಟರಿ ಸಾವರ್ನಿಟಿ ಆ್ಯಂಡ್ ಜುಡಿಷಿಯಲ್ ಸುಪ್ರಿಮಸಿ. ಸಂಸದೀಯ ಸಾರ್ವಭೌಮತ್ವ ಮತ್ತು ನ್ಯಾಯಾಂಗ ಶ್ರೇಷ್ಠತೆಯ ಸಂಶ್ಲೇಷಣೆ. ದ ಡಾಕ್ಟ್ರಿನ್ ಆಫ್ ದಿ ಸಾವರ್ನಿಟಿ ಆಫ್ ಪಾರ್ಲಿಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಬ್ರಿಟಿಷ್ ಪಾರ್ಲಿಮೆಂಟ್, ವೈಲ್ ದ ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ಸುಪ್ರಿಮಸಿ ವಿತ್ ದಟ್ ಆಫ್ ಅಮೆರಿಕನ್ ಸುಪ್ರೀಂ ಕೋರ್ಟ್. ಅಂದರೆ ಸಂಸತ್ತಿನ ಸಾರ್ವಭೌಮತ್ವದ ಸಿದ್ಧಾಂತವು ಬ್ರಿಟಿಷ್ ಸಂಸತ್ತಿನೊಂದಿಗೆ ಸಂಬಂಧ ಹೊಂದಿದ್ದರೆ, ನ್ಯಾಯಾಂಗ ಶ್ರೇಷ್ಠತೆಯ
ತತ್ವವು ಅಮೇರಿಕನ್ ಸುಪ್ರೀಂ ಕೋರ್ಟ್ನ ತತ್ವದೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿ ನಾವು ಬ್ರಿಟಿಷ್ ಸಂಸದೀಯ ಪದ್ಧತಿ ಮತ್ತು ಅಮೇರಿಕನ್ ಸಂಸತ್ತಿನಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಪರಾಮರ್ಶೆಯನ್ನು ಎರವಲು ಪಡೆದಿದ್ದೇವೆ. Just as the Indian parliamentary system differs from the British system, the scope of judicial review power of the Supreme Court in India is narrower than that of what exists in the USA. ಭಾರತೀಯ ಸಂಸದೀಯ ವ್ಯವಸ್ಥೆಯು ಬ್ರಿಟಿಷ್ ವ್ಯವಸ್ಥೆಯಿಂದ ಭಿನ್ನವಾಗಿರುವಂತೆಯೇ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಂಗ ಪರಾಮರ್ಶೆ ಅಧಿಕಾರದ ವ್ಯಾಪ್ತಿ ಅಮೆರಿಕದಲ್ಲಿರುವುದಕ್ಕಿಂತ ಕಿರಿದಾಗಿದೆ. And 17th one is cooperative societies, ಸಹಕಾರ ಸಂಘಗಳು. Cooperative societies are a voluntary group of people sharing common economic, social or welfare goals coming together for mutual, commercial, economic and developmental support. ಸಹಕಾರ ಸಂಘಗಳು ಸಾಮಾನ್ಯ ಆರ್ಥಿಕ, ಸಾಮಾಜಿಕ ಅಥವಾ ಕಲ್ಯಾಣ ಗುರಿಗಳನ್ನು ಹಂಚಿಕೊಳ್ಳುವ ಜನರ ಸ್ವಯಂ ಪ್ರೇರಿತ ಗುಂಪಾಗಿದ್ದು ಪರಸ್ಪರ ವಾಣಿಜ್ಯ, ಆರ್ಥಿಕ ಮತ್ತು ಅಭಿವೃದ್ಧಿ ಬೆಂಬಲಕ್ಕಾಗಿ ಒಟ್ಟುಗೂಡುತ್ತವೆ. The 97th Constitutional Amendment Act of 2011 gave a constitutional status and protection to cooperative societies. ಅಂದರೆ ಈ ಸಹಕಾರ ಸಂಘಗಳಿಗೆ 1997ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಸಾಂವಿಧಾನಿಕ ಸ್ಥಾನಮಾನವನ್ನು ಮತ್ತು ರಕ್ಷಣೆಯನ್ನು ನೀಡಿತು.